ಈ ಗ್ಯಾರಂಟಿ ಸಮಾವೇಶಕ್ಕೆ ಬಂದಿರುವ ಎಲ್ಲ ಫಲಾನುಭವಿ ಬಂಧುಗಳೇ ಹಾಗೂ ಮತ್ತೆ ಇಲ್ಲಿ ಇತರ ನಮ್ಮ ಪಕ್ಷದ ಮುಖಂಡರುಗಳೇ ಏನು ಇಲ್ಲಿ ಬಂದಿದ್ದೀರಾ, ನಮಗೆ ಚುನಾವಣೆ ಪೂರ್ವಕವಾಗಿ ಹೇಳಿದ್ರು, ನಾವು ಯಾವಾಗ ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ನಾವು ಅನೌನ್ಸ್ ಮಾಡಿದ್ವು ಆಗ ನಮಗೆ ಹೇಳಿದ್ರು ಇದನ್ನ ಖಂಡಿತ ಇದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ನೀವು ಇವತ್ತು ಏನು ಈ ಸಂಖ್ಯೆಯಲ್ಲಿ ಬಂದಿದ್ದೀರಾ ತೋರಿಸುತ್ತೆ ನಮ್ಮ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ನಾವು 5 ಗ್ಯಾರಂಟಿಗಳ ಸ್ಕೀಮ್ಗಳನ್ನ ಅನುಷ್ಠಾನಕ್ಕೆ ತಂದು ಇದು ಯಾವ ಮಟ್ಟಕ್ಕೆ ಯಶಸ್ಸು ತಂದಿದೆ ಅಂತ ನೀವೆಲ್ಲರೂ ಅದಕ್ಕೆ ಸಾಕ್ಷಿ ಆಗಿದ್ದೀರಾ ಅಂತ ಇವತ್ತು ನಾನು ನಂಬ್ತೀನಿ. ಅದಕ್ಕೋಸ್ಕರ ಏನು ಇಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಆಗಲಿ, ಶಕ್ತಿ ಯೋಜನೆ ಆಗಲಿ, ನಮ್ಮ ಎಲ್ಲ ಯೋಜನೆಗಳಿಂದ ನೀವೆಲ್ಲರಿಗೂ ನಿಮಗೆ ಒಳ್ಳೆಯದಾಗಿದೆ, ನಿಮಗೆ ಏನು ಅಭಿವೃದ್ಧಿ ಆಗಿದೆ, ಅದಕ್ಕೆ ನೀವೆಲ್ಲರೂ ಒಂದು ನಮಗೆ ಆಶ್ವಾಸನೆ ಕೊಟ್ಟಂಗೆ ಆಯಿತು, ನಮ್ಮ ಸರ್ಕಾರಕ್ಕೆ ಆಶ್ವಾಸನೆ ಕೊಟ್ಟಂಗೆ ಆಯಿತು. ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ ನಲ್ಲಿ 20% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆದ್ರೆ ನಮಗೆ ಇನ್ನೂ ಟೀಕೆ ಟಿಪ್ಪಣಿ ಬರ್ತಾ ಇದೆ. ನಮಗೆ ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇದರಿಂದ ದಿವಾಳಿ ಆಗಿದೆ ಅಂತ. ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ಸರ್ಕಾರದ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿಲ್ಲ. ಆದ್ರೆ ನಾವು ಏನು ಖಜಾನೆ ಅವ್ರು ಖಾಲಿ ಮಾಡಿ ಹೋಗಿದ್ರು ಅದನ್ನ ನಾವು ತುಂಬಿಸಿ ಇನ್ನೂ ಹೆಚ್ಚಾಗಿ ನಿಮಗೆ ಫಲಾನುಭವಿಗಳಿಗೆ ಇನ್ನೂ ಯೋಜನೆಗಳಿಗೆ ನಾವು ಈ 5 ವರ್ಷ ಏನು ನಮ್ಮ ಸರ್ಕಾರ ಇರುತ್ತೆ ಅದನ್ನ ಖಂಡಿತ ನಾವು ಪೂರೈಸ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಲ್ದಲೇ ಹೇಳ್ತಾರೆ ಅಭಿವೃದ್ಧಿ ಅಂದ್ರೆ ಬರೀ ರೋಡು, ಬಿಲ್ಡಿಂಗು, ಸೇತುವೆ ಅಥವಾ ನಾವು ಬ್ರಿಡ್ಜ್ ಅದು ಇದು ಕಟ್ಟೋದು ಮಾತ್ರ ಅಭಿವೃದ್ಧಿ ಅಂತ ಹೇಳ್ಕೊಂತಾರೆ. ಆದ್ರೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಏನು ನಾವು ಈ ಗ್ಯಾರಂಟಿಗಳ ಮೂಲಕ ಅಥವಾ ಈ ಯೋಜನೆಗಳ ಮೂಲಕ ಏನು ನಾವು ನಿಮ್ಮ ಜೇಬ್ ತುಂಬಿಸ್ತೀವಿ ಅಥವಾ ನಿಮ್ಮ ಹಿತಕ್ಕೆ ಇದೇನು ಮಾಡ್ತಾ ಇದ್ದೀವಿ ಅದು ಕೂಡ ಅಭಿವೃದ್ಧಿ ಅಂತ. ಜನರ ಅಭಿವೃದ್ಧಿ ನಮ್ಮ ವಿರೋಧ ಪಕ್ಷದವರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ರೋಡು ಕಟ್ಟಡಗಳು ಮಾತ್ರ ಕಂಡು ಬಂದ್ರೆ ಮಾತ್ರ ಅಭಿವೃದ್ಧಿ. ಆದ್ರೆ ಏನು ನಮ್ಮ ಜನ ಅಕ್ಕಿ ತಿಂತಾ ಇದ್ದಾರೆ, ಏನು ನಮ್ಮ ಮಹಿಳೆಯರು ಬಸ್ ಅಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಥವಾ ಏನ್ ನಮ್ಮ ಮಹಿಳೆಯರಿಗೆ 2,000 ರೂಪಾಯಿ ಸಿಗ್ತಾ ಇದೆ ಅದು ಅವರಿಗೆ ಅಭಿವೃದ್ಧಿ ಅಲ್ಲ. ಆದ್ರೆ ನೀವೇನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ಅದೇ ತೋರಿಸುತ್ತೆ ನಮ್ಮ ರಾಜ್ಯದಲ್ಲಿ ಖಂಡಿತ ಅಭಿವೃದ್ಧಿ ನಡೀತಾ ಇದೆ ಅಂತ. ಅದಲ್ದಲೇ ಹೇಳ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅಂತ. ಒಂದು ರೀತಿ ಒಂದ್ ಕಡೆ ಟೀಕೆ ಟಿಪ್ಪಣಿ ಮಾಡ್ತಾರೆ ಈ ಗ್ಯಾರಂಟಿಗಳಿಂದ ಜನಕ್ಕೆ ಏನು ಲಾಭ ಆಗ್ತಾ ಇಲ್ಲ ಅಂತ, ಇನ್ನೊಂದ್ ಕಡೆ ಹೇಳ್ತಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ನಾವು ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತೀವಿ ಅಂತ. ಅವ್ರ ಮಾತಲ್ಲೇ ಏನು ಅರ್ಥನೇ ಇಲ್ಲ. ನಾನು ಖಂಡಿತ ಸರ್ ನಾನು ನಿಮ್ಮ ಆಶ್ವಾಸನೆ ಕೊಡ್ತೀರಾ ಅಂತ ನಿಮ್ಮ ಮೂಲಕ ನಿಮ್ಮ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಈ ಗ್ಯಾರಂಟಿಗಳನ್ನ 5 ವರ್ಷಗಳ ಕಾಲ ಎಲ್ಲಿವರೆಗೂ ನಮ್ಮ ಸರ್ಕಾರ ಇರುತ್ತೆ, ಎಲ್ಲಿವರೆಗೂ ನಮ್ಮ ಮುಖ್ಯಮಂತ್ರಿಗಳು ಇರ್ತಾರೆ ಅಲ್ಲಿವರೆಗೂ ನಾವು ಈ ಗ್ಯಾರಂಟಿಗಳನ್ನ ಕೊಟ್ಟೇ ಕೊಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೀನಿ, ಎಷ್ಟು ಸತ್ಯ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರೋದು ಎಷ್ಟು ಸತ್ಯ ಅಷ್ಟೇ ಸತ್ಯ ನಮ್ಮ ಈ ಗ್ಯಾರಂಟಿಗಳ ಮೂಲಕ ನಾವು ಆ ರಾಮ ಮೆಚ್ಚುವ ಕೆಲಸನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಈ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್.